ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗಡೆ. ನೋಡಿ ಸ್ನೇಹಿತರೆ, ನಾನು ಇವತ್ತು ಸಿದ್ದಾಪುರ ತಾಲೂಕಿನ ಬೀರ್ಲುಮುಕ್ಕಿಗೆ ಹೋಗಿದ್ದೆ. ಅದು ನಮ್ಮ ಹೊನ್ನಾವರದಿಂದ ಹಿರೇಬೈಲ್ ಮಾರ್ಗವಾಗಿ ಬೀರ್ಲುಮುಕ್ಕಿಗೆ ಹೋಗಬೇಕು. ಬೀರ್ಲುಮುಕ್ಕಿಯಿಂದ ಈ ಕಡೆ ಕೋಡಿಗೆದ್ದೆಯಿಂದ ಹಿರೇಬೈಲಿಗೆ ಬರಬೇಕಿದ್ರೆ ಒಂದು ದೊಡ್ಡ ಘಟ್ಟ ಸಿಗುತ್ತೆ. 3 ಕಿಲೋಮೀಟ್ರ್ ಉಂಟು ಆ ಘಟ್ಟ. ಯಾವ ಥರ ರೋಡಿದೆ ಅಂತ ನೋಡಿ. ಭಯಂಕರವಾದಂಥ ಕಷ್ಟಕರವಾದಂಥ ರೋಡ್ ಉಂಟು ಇಲ್ಲಿಯ ಸಿದ್ದಾಪುರದಿಂದ ಮತ್ತು ಹಿರೇಬೈಲಿಗೆ ತುಂಬ ಜನ ಓಡಾಡ್ತಾರೆ ಈ ರೋಡ್ನಲ್ಲಿ. ಇಲ್ಲಿಯವರೆಗೆ ಯಾವುದೇ ರಸ್ತೆ ಕಾಮಗಾರಿಯನ್ನು ಇಲ್ಲಿ ಮಾಡಲಿಲ್ಲ. ಇದೊಂದು ರಸ್ತೆ ಆಗಿದ್ದರೆ ತುಂಬ ಜನರಿಗೆ ಅನುಕೂಲ ಆಗ್ತಿತ್ತು. ಹಾಗಾಗಿ ತಮಗೂ ಈ ರೋಡನ್ನು ತೋರಿಸ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರವಾಗಿ ಈ ರೋಡಿನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ಭೀಕರವಾದಂಥ ರೋಡ್ ಇದು. ನೋಡಿ, ಈ ಕಡೆ ದೊಡ್ಡ ಇದುಂಟು, ಒಂದು ಸೈಡ್ ದೊಡ್ಡ ಪ್ರಪಾತ ಉಂಟು. ದುರ್ಗಮವಾದ ರಸ್ತೆ ನೋಡಿ. ಆ ಕಡೆ ಎಷ್ಟು ದೊಡ್ಡ ಗುಡ್ಡ ಕಾಣಿಸ್ತಾ ಉಂಟು ಇಲ್ಲಿ. ಮಳೆಗಾಲದಲ್ಲೂ ತುಂಬ ಜನ ಇದೇ ರೋಡ್ನಲ್ಲಿ ಓಡಾಡ್ತಾರೆ. ಆದರೆ ರಸ್ತೆ ಪರಿಸ್ಥಿತಿ ಮಾತ್ರ ನೋಡಲಿಕ್ಕಾಗೋದಿಲ್ಲ, ತುಂಬ ಕಷ್ಟ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಿಜವಾಗಲೂ ತುಂಬ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಈ ವಿಡಿಯೋವನ್ನು ತಮಗೆ ತೋರಿಸ್ಬೇಕು ಹೇಳುವಂಥ ಉದ್ದೇಶದಿಂದ ಮಾಡ್ತಾಯಿದ್ದೇನೆ. ಒಂದು ಹ್ಯಾಂಡಲ್ಲಿ ಗಾಡಿ ಆಟೋಮೆಟಿಕ್ಕಾಗಿ ಜಾರ್ಕೊಂಡು ಹೋಗ್ತದೆ ಈ ರೋಡಲ್ಲಿ. ವಿಡಿಯೋ ಮಾಡಲಿಕ್ಕೆ ಕಷ್ಟ, ತುಂಬ ಕಷ್ಟ. ಆದರೂ ಸಹಿತ ಮಾಡಿದ್ದೀನಿ. ತುಂಬ ದುರ್ಗಮವಾದಂಥ ರಸ್ತೆ ಇದಾಗಿರ್ತದೆ. ಇಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ. ಆದರೂ ಸಹಿತ ಈ ರೋಡನ್ನು ತೋರಿಸ್ಬೇಕು ಅಂತ ಒಂದು ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು.